ಹೆಂಗೆ ನಮ್ಮ ಸ್ವಾಮಿಗಳಿಗೆ ಅಯ್ಯಾಚಾರ ಆದಮೇಲೆ ಗದ್ದಿಗೆ ಮೇಲೆ ಕುಂದ್ರಿಸ್ತಾರಿಲ್ರಿ, ಅಯ್ಯಾಚಾರ ಆಗೋತನ ನಮಗೆ ಪಾದ ಕೊಡೋ ತಾಕತ್ತಿಲ್ಲ, ಪಾದ ಕೊಡೋಕೆ ನಮಗೆ ಬರಂಗಿಲ್ಲ. ಅಯ್ಯಾಚಾರ ಆದಮೇಲೆ ನಮ್ಮನ್ನು ಗದ್ದಿಗೆ ಮೇಲೆ ಕುಂದ್ರಿಸಿ ಪಾದ ತೊಳ್ಕೊಂತಾರ. ಈಗ ಮೊದಲೆಲ್ಲ ಹಾಡ್ತಿದ್ರು ನೋಡ್ರಿ, ಅದು ಯಾವುದೋ ಒಂದು ಹಾಡು ಬರ್ತದಲ್ಲ ಭಜನಾದಾಗ, ಕೂಡ್ಲೂರು ಬಸಲಿಂಗಪ್ಪನವ್ರು. ಸೋಮಾರ ಮಾಡಿ ನೀ ಸುಧರಾಸಿ ಮಠದಯ್ಯ ಬರಲಿಲ್ಲ ಮನೆ ಮುಗಿಸಿ ನಾನು ಯಜಮಾನ ಕುಂತಾನ ಹಾಡ್ತೀರಿ. ಸೋಮಾರ ಮಾಡೀನಿ ಸುಧರಾಸಿ ಮಠದಯ್ಯ ಬರಲಿಲ್ಲ ಮನೆ ಮುಗಿಸಿ ನನ್ನ ಯಜಮಾನ ಕುಂತಾನ ನೀರಡಿಸಿ. ಮುಂದೆ ಆಳಿಗೆ ನೀಡಿನಿ ಸಜ್ಜಿಯ ಕಡುಬ, ಐನರ್ಗ ನೀಡಿನಿ ಜೋಳದ ಕಡುಬ, ಗಂಡಗ ನೀಡಿನ್ರಿ ಗೋಧಿಯ ಕಡುಬ, ನಾ ಮಾಡಿ ಉಣ್ತೀನ್ರಿ. ಇದರ ವಿಶ್ಲೇಷಣೆಗೆ ಮತ್ತೊಮ್ಮೆ ಪ್ರವಚನ ಹಚ್ಚಿರಿ, ಅವಾಗ ಬರ್ತೀನಂತ. ಈಗ ಇದರ ವಿಶ್ಲೇಷಣೆಗೆ ಟೈಮ್ ಇಲ್ಲ. ಇದು ಜ್ವಾಳದ ಕಡಬ, ಸಜ್ಜಿ ಕಡಬ, ಗೋಧಿ ಕಡಬ, ಹೂರ್ಣ ಕಡಬ ಅಂದ್ರೆ ಶರಣಸತಿ ಲಿಂಗಪತಿ ಅನ್ನುವ ಅರ್ಥದ ಇದ್ರಾಗ. ಸ್ವಾಮಾರ ಮಾಡೀನಿ ಸುಧರಾಸಿ ಮಠದಯ್ಯ ಬರಲಿಲ್ಲ ಮನೆ ಮುಗಿಸಿ ನಾನು ಯಜಮಾನ ಕುಂತನ ನೀರಡಿಸಿ. ಯಜಮಾನ ಅಂತಂದ್ರೆ ಅಕ್ಕಮಾದೇವಿ ಹೇಳ್ತಾಳ, ಕೇಡಿಲ್ಲದ ಸಾವಿಲ್ಲದ ನಿಜರೂಪದ ನನ್ನ ಗಂಡ ಚೆನ್ನಮಲ್ಲಿಕಾರ್ಜುನ ಅಂದ್ರ ಅಂಗೈಯೊಳಗಿನ ಲಿಂಗೈಗೆ ನೀರಡಿಕೆ ಆದಾಗ ಗುರುವಿನ ಪಾದೋದಕನ ಹಾಕ್ಬೇಕಲ್ರಿ, ಅದು ನೇಮದ. ಅದರ ಮುಂದೆ ವಿಶ್ಲೇಷಣೆ ಕಾರಣ ಅಂದ್ರೆ ಸ್ವಾಮಿಗಳು ಅಯ್ಯಾಚಾರ ಆದ್ಮೇಲೆ ಪಾದೋದಕ ಕೊಡ್ಬೇಕು, ಮತ್ತು ಪಾದ ತೊಳ್ಕೊಳ್ಳೋರು ದೀಕ್ಷೆ ಆದ್ಮೇಲೆ ಪಾದ ತೊಳ್ಕೊಬೇಕು. ಬರೇ ನಮಗಷ್ಟೇ ಅಲ್ರಿ, ನಿಮಗೂ ಒಂದು ನೇಮ್ ಅದ. ಆ ನೇಮಕ್ಕೆ ನಾಳೆ ಇಲ್ಲಿ ಯಾರಾದರೂ ದೀಕ್ಷೆ ಆಗೋರು ಇದ್ರ, ಮತ್ತೆ ಯಾರಾದರೂ ಜಂಗಮ ಓಟಗಳು ಅಯ್ಯಾಚಾರ ಆಗದಿದ್ರು ಹೇಳ್ರಿ. ಇವತ್ತು ನನ್ನ ಪುಣ್ಯ ಇಡೀ ನನ್ನ ಈಗಾಗಲೇ 57 ವರ್ಷದಾಗ ನಾನು ಈ ವೇದಿಕೆ ಒಳಗೆ ನನಗೆಷ್ಟು ಖುಷಿ ಅಂತಂದ್ರ, ನನಗೆ ಅಯ್ಯಾಚಾರ ಆಗಿ ಮಂತ್ರೋಪದೇಶವಾದಂಥ ಊರ ಅಯ್ಯಾಚಾರದೊಂದಿಗೆ ನನ್ನನ್ನು ಐತನವನ್ನು ಕೊಟ್ಟು ಶುದ್ಧ ಮಾಡಿದ ಮಠ ಯಾವುದು ಅಂತಂದ್ರೆ ಅದು ಸೊನ್ನದ ಪರಮ ಪೂಜ್ಯ ಶಿವಾನಂದ ಶಿವಯೋಗಿಗಳ ಮಠ. ನನ್ನ ಬಡತನದೊಳಗೆ ನಮ್ಮ ಅಯ್ಯಾಚಾರ ಇದೇ ಮಠದಾಗ ಆಗೈತ್ರಿ. ಬಹುಶಃ ಇವತ್ತಿಗೂ ನೆನಪದ, ಬೆಳಗ್ಗೆ 4ಕ್ಕೆ ಎಬ್ಬಿಸಿ ಬಾವಿ ದಂಡಿ ಮೇಲೆ ಕೊಡ ನೀರು ಹಾಕಿತ್ತು. ಇವತ್ತಿಗೂ ನಾನು ಎಲ್ಲೇ ಇರಲಿ ಪ್ರಪ್ರಥಮವಾಗಿ ಸ್ನಾನ ಆಗಿ ನನ್ನ ಅಂಗೈ ಒಳಗೆ ಲಿಂಗ ಬಂದಾಗ ಮೊದಲು ನೆನಪಾಗುವ ಮಠ ಅದು ಸೊನ್ನದ ಸದ್ಗುರು ಸಿದ್ಧಲಿಂಗೇಶ್ವರ ಶಿವಯೋಗಿಯ ಮಠ. ಅದು ನೇಮ. ಮತ್ತೆ ಪೂಜ್ಯರು ಮುಂದದಾರ ಅಂತ ಈ ವರ್ಣನೆ ಅಂತಲ್ಲ. ಕಾರಣ ಏನು ಅಂತಂದ್ರೆ ಬದುಕಿನ ಮುಖ್ಯ ಘಟ್ಟ ಅಂತಂದ್ರೆ ಶ್ರೀ ಗುರುವಿನಿಂದ ಅಯ್ಯಾಚಾರ ತಗೊಳ್ಳೋದು, ಭಕ್ತರು ಉಪದೇಶ ತಗೊಳ್ಳೋದು. ನಾಳೆ ಅದ್ರಾಗೇನು ಅಯ್ಯಾಚಾರದ ಹುಡುಗರಿದ್ರು ಹೇಳ್ರಿ, ಸ್ವಾಮಿಗಳು ಯಾರಾದ್ರೂ ಇದ್ರೆ ನಮ್ಮ ಹಳ್ಳಿಯವರು, ಅದ್ರಾಗೇನು ಭಾಳ ದೊಡ್ಡ ಖರ್ಚು ಬರಂಗಿಲ್ಲ. ಅದ್ರಾಗೇನು ಭಾಳ ದೊಡ್ಡ ಖರ್ಚು ಬರ್ತದೆ, ಏನೇನು ಬರಲ್ಲ. ಇಲ್ಲಿ ನೋಡ್ರಿ, ನಾಳೆ ಅಯ್ಯಾಚಾರಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ನಮ್ಮ ಹಳ್ಳಿ ಪರಿವಾರದವರೇ ದಾನ ಮಾಡ್ತಾರ. ಚಪ್ಪಾಳಿ ಇರ್ಲಿ ಅವರಿಗೆ. ಆಮೇಲೆ ನೀವು ಯಾರಾದ್ರೂ ಲಿಂಗ ಕಟ್ಕೊಳ್ಳೋರು ಇದ್ರೆ, ಗುರುವಿನ ಮಕ್ಕಳಾಗೋರು ಇದ್ರೆ, ನಮ್ಮ ಊರೊಳಗ ಚಾಮುಂಡೇಶ್ವರಿ ಶಕ್ತಿ ಪೀಠದೊಳಗ ಪತ್ರಿ ಗಿಡಕ್ಕೆ ದೀಕ್ಷೆ ಆಗುವಾಗ ನಾವು ಲಿಂಗ ಕಟ್ಕೊಂಡೀವಿ, ನಾವು ಗುರುವಿನ ಮಕ್ಕಳಾಗಿವಿ ಅನ್ನೋದು ನಮ್ಗೆ ಭಾಗ್ಯ. ಅದು ನಮ್ಮ ಭಾಗ್ಯ. ಅದಕ್ಕಾಗಿ ಆ ಭಾಗ್ಯದ ವಿಚಾರಕ್ಕೆ ತಾವು ಯಾರೇ ಇದ್ದರೂ ಕೂಡ ಇದರಾಗ ಸದುಪಯೋಗವನ್ನು ತಾವು ತಗೋಬೇಕು ಅನ್ನುವಂಥದ್ದನ್ನು ಈ ವೇದಿಕೆ ಮೂಲಕವಾಗಿ ತಿಳಿಸಿ, 40 ವರ್ಷ ಬಹುಶಃ ಪಾರಾಯಣ ಮಾಡಿದಂಥ ಶರಣಶ್ರೀ ಮಾದೇವಪ್ಪನವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳಿ ತಟ್ಟಿ ಧನ್ಯವಾದಗಳನ್ನು ನೀಡಿ, ಮನಿ ಕಟ್ಟಿದ್ರೆ ಅಳದು ಹೋಗ್ಯದ, ಮಠ ಕಟ್ಟಿದ್ರೆ ಉಳದದ. ಈಗ ನೀವೇ ನೋಡ್ರಿ, ಈ ಹಳ್ಳಿ ಪರಿವಾರದವರು ಮನ್ಯಾಗ ಕಾರ್ಯಕ್ರಮ ಇಟ್ಟ್ಯಾರಂದ್ರೆ ಇಷ್ಟು ಮಂದಿ ಬರ್ತಿದ್ರೇನು?
ಅದೊಂದು ನೇಮದ. ಬೇಕಾದವರು ಮನೆ ಕಟ್ಟಲಿ, ಒಂದು 100 ಕೋಟಿ ರೂಪಾಯಿ ಮನೆ ಕಟ್ಟಿದ್ರು ಕೂಡ ಕರೆದ್ರೆ ಹೋಗ್ಬೇಕಂತ್ರಿ. ಕರಿಲಾರದೆ ಅವ್ರ ಮನೆಗೆ ಹೋಗ್ಬಾರ್ದು. ಆದ್ರೆ ಮಠ ಮಂದಿರ ಅಲ್ಲಿ ಕಟ್ಟ್ಯಾರ ಅಂತಂದ್ರೆ ಕರಿಲಾರ ಬರ್ಬೇಕಂತ. ಕರಿಲಾರದೆ ನಾವು ಬಂದು ಚಾಮುಂಡೇಶ್ವರಿ ಮಂದಿರದಾಗ ಕುಂತೀವಿ ಅಂತಂದ್ರೆ ಆ ಅಮ್ಮನ ಆಶೀರ್ವಾದ ನಮ್ಮ ಬದುಕಿಗೆ ಸದಾಕಾಲ ಇರುತ್ತೆ ಅನ್ನುವಂಥದ್ದನ್ನು ತಿಳಿಸಿ ಉಭಯ ಪೂಜ್ಯರ ಶ್ರೀಪಾದಕ್ಕೆ ಈ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಾಳೆ